ಸೊ ಅದ್ರ ಪ್ರಕಾರ ನಾವು ಶಿವರಾಜ್ ಕುಮಾರ್ ಟೈಮ್ ತೊಗೊಂಡು ಅಲ್ಲಿ ರಿಲೀಸ್ ಮಾಡಿ ನಿಮ್ಗೆ ಶುರು ಸರ್ ಶಿವರಾಜ್ ಕುಮಾರ್ ಸರ್ ಹತ್ರ ಹೋಗೋ ಮುಂಚೆ ನಾವು ರಥ ರೆಡಿ ಮಾಡ್ತೀವಿ. ರಥ ರೆಡಿ ಮಾಡಿ ಅವ್ರ ಮನೆಯಲ್ಲಿ ಒಂದು ಮೀಟಿಂಗ್ ತೊಗೊಂಡು ಅವ್ರ ಕಡೆ ಒಂದು ಟೇಪ್ ಕಟ್ ಮಾಡಿಸೋ ರೀತಿಗೆ ಅದು ರಥ ಅವರ ಒಂದು ನೀವು ಫಸ್ಟು ರಥ ಮುಂದೆ ಡಾಮೆಂಟ್ ಕುದುರೆ ಇಡ್ತೀನಿ ಅಂತ ಕುದುರೆ ಮುಂದೆ ಹೋಗ್ಬಿಟ್ಟು ರಥ ಫಸ್ಟ್ ಅವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಈ ಒಂದು ಕಾರ್ಯಕ್ಕೆ ಅವರು ಶುಭಾಶಯಗಳು ಅಂದ್ಬಿಟ್ಟು ಒಂದು ಯಾವುದೋ ವಿಡಿಯೋ ತಗೊಂಡು ಅವ್ರ ಕೆಲವೊಂದು ಮಾತು ಹೇಳಿ ಆಮೇಲೆ ರಥ ರೆಡಿ ಮಾಡಿ ಆಮೇಲೆ ಇನ್ನೊಂದ್ಸಲ ವಿಸಿಟ್ ಮಾಡೋಣ. ಫಸ್ಟ್ ಮತ್ತೆ ಅವರು ಓಪನ್ ಮಾಡ್ದಂಗೆ ನಾವು ಅದನ್ನ ವಿಡಿಯೋದಲ್ಲೆಲ್ಲ ರಬ್ ಮಾಡಿದ್ರೆ ಆಮೇಲೆ ಅದಾದಮೇಲೆ ನಂತರ ರೆಡಿ ಮಾಡ್ಕೊಡು ಅವ್ರು ಚೆನ್ನಾಗಿರ್ತದೆ. ಅವ್ರು ಸೊಳ್ಳೆ ಮಾಡಿದ್ರೆ ನೀವು ಡಿಲೇ ಮಾಡ್ತಾ ಇದ್ದೀವಿ ಹಂಗಾರೆ ರಥ ಅಲ್ಲ ತಮಾಷೆ ಇಲ್ಲ, ಅದು ಟೈಮ್ ಹಿಡಿತದೆ. ಅದಕ್ಕೆ ಅದು ರೆಡಿ ಮಾಡಬೇಕು ಅಂದರೆ ಅಷ್ಟೊತ್ತಿಗೆ ಟೈಮ್ ಲಾಸ್ ಆಗಲ್ಲ. ಅಷ್ಟೊಂದು ಶುರು ಮಾಡ್ಕೋಬೋದೆ. ಇದಕ್ಕೆ ಲೋಕೇಶ್ ಅವರು ಹೇಳ್ತಿರೋದು ಕರೆಕ್ಟ್ ಇದೆ. ಬ್ರೋಚರ್ ರೆಡಿ ಮಾಡಿಸಿ ಬ್ರೋಚರ್ ಲಾಂಚ್ ಮಾಡಿಸೋಣ. ಫಸ್ಟ್ ಲಾಂಚ್ ಮಾಡಿ ಅದ್ರದ್ದೇ ವಿಡಿಯೋ ಮಾಡೋಣ. ವಿಡಿಯೋ ಎಲ್ಲ ಕಡೆನೂ ವೈರಲ್ ಮಾಡೋಣ. ಅದು ಅದ್ಭುತವಾಗಿ ಅಷ್ಟೊಂದು ರಥನೂ ಆಮೇಲೆ ರೆಡಿ ಆಗಲಿ, ಅದು ಚೆನ್ನಾಗಿರುತ್ತೆ. ಫಸ್ಟ್ ಮಾಡಬೇಕಾಗಿರೋದೇ ಬ್ರೋಚರ್ ಲಾಂಚ್ ಆಗಬೇಕು. ಫಸ್ಟ್ ನಾವು ಇಂಥ ಡೇಟಲ್ಲಿ ಮಾಡ್ತಾ ಇದ್ದೀವಿ. ನಾನು ಒಂದು ಎರಡು ಹತ್ತು ಕೂಡ ಅಪಾಯಿಂಟ್ಮೆಂಟ್ ತೊಗೊಳ್ತೀನಿ. ನಮ್ಮ ಪ್ರೋಗ್ರಾಮಲ್ಲಿ ಹೇಳೋಣ ಅಥವಾ ಈ ಕಾನ್ಸೆಪ್ಟ್ ನೋಡಿ ಮಾಡ್ಕೊಳಪ್ಪ ಮಾಡಿಬಿಟ್ಟು ಅದನ್ನು ತೊಗೊಂಡೋಗಿ ಅವ್ರ ಜೊತೆ ಹೇಳಿ ಅವರು ಅವರೇ ಹೇಳ್ತಾರೆ ಹಿಂಗೆ ಮಾಡಪ್ಪ ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿದಾಗ ಅವ್ರಿಗೆ ಎಷ್ಟು ಡೆಲ್ಲಿಲೇ ಮಾಡಿದ್ರು ಅವರು ಹೆಂಗೆ ದೊಡ್ಡದಾಗಿ ಮಾಡಿದ್ರು. ಡೆಲ್ಲಿಲಿ ಪ್ರೋಗ್ರಾಮ್ ಮಾಡಿದ್ರು. ಇದು ಇನ್ಸ್ಟಿಟ್ಯೂಟು ಬಂದಿದೆ ಇನ್ಸ್ಟಿಟ್ಯೂಟು ಎಷ್ಟು ಜಾಗ ಇರುತ್ತೆ. ಪಾರ್ಲಿಮೆಂಟ್ ಹಿಡ್ಕೊಂಡು ಅದು ಯಾವುದು ಡಿಫೆನ್ಸ್ ಹೆಡ್ ಕ್ವಾರ್ಟರ್ಸಲ್ಲಿ ಎಂಟೈರ್ ಡೆಲ್ಲಿ ಕವರ್ ಆಗುತ್ತೆ. ರೆಡಿ ಮಾಡು. ಆಮೇಲೆ ನನಗೆ ಕಾನ್ಸೆಪ್ಟ್ ನೋಡಿ ಯಾವ ಕಳಿಸ್ತೀನಿ ನಾನು ಕೊಡ್ತೀರಾ? ಇವತ್ತೆಲ್ಲ ಅದು ಪುಟಪ್ ಮಾಡ್ತೀವಿ. ಸಂಜೆ ಕೂತ್ಕೊಂಡು ಮಾಡಿ ಮಾಡಿಬಿಟ್ಟು ಇಲ್ಲಿ ಹೋಗಲ್ಲ ಸಂಜೆ ಕೆಲಸ. ನಿಮ್ಮಲ್ಲಿ ಯಾರು ಚೆನ್ನಾಗಿ ಬರೆಯೋರಿದ್ದಾರೆ? ನಮ್ಮಲ್ಲಿ ಇದ್ದಾರೆ, ನಮ್ಮಲ್ಲಿ ಇವರು ಇದ್ದಾರೆ. ಹೌದಾ? ಸರಿ, ಆ ಪ್ರೋಗ್ರಾಮ್ ನಿಮ್ಗೆ ಚೆನ್ನಾಗಿ ಬರೀಬೇಕು, ಹಿಂಗೆ ಬರಬೇಕು ಅಂತ ಬಂದರೆ ಅದನ್ನು ನನಗೆ ಕಳಿಸಿ. ಆಮೇಲೆ ಅದು ಲೆಫ್ಟ್ ರೈಟ್ ಆಗಲಿ ಅದೇ ಚಿಕನ್ ಹಾಕಿ ಅವರೇ ಹೇಳ್ತಾರೆ ಹಿಂಗಲ್ಲಪ್ಪ ಹಿಂಗೆ ಬರಬೇಕು. ಸೊ ಇದು ರಾಜ್ಕುಮಾರ್ಗೆ ಇದು ಶಿವರಾಜ್ ಕುಮಾರ್ಗೆ ನಾವು ಇದು ಕೊಡೋ ಪ್ರೆಸೆಂಟ್ ಮಾಡೋಕ್ಕೆ ಈ ಥರ ಏನು ಮಾಡ್ತಾ ಇದ್ದೀವಿ ನಾವು. ಆಮೇಲೆ ಅದ್ರಲ್ಲಿ ರೋಟ್ರಿ ರಾಜ ಕಾರ್ಯಕ್ರಮ ಬರೋದು. ನಾವು ರೋಟ್ರಿ ಏನು ಮಾಡ್ತೀವಿ, ಈ ದುಡ್ಡಲ್ಲಿ ಬಂದರೆ ಏನು ಮಾಡ್ತೀವಿ ಅದೆಲ್ಲ ಬರಬೇಕಲ್ಲ. ಇದು ಅದನ್ನು ಬೇಸಿಕ್ ಎಜುಕೇಷನ್, ಇದು ಆಮೇಲೆ ನಮ್ಮ ಎನ್ವೈರನ್ಮೆಂಟು, ಸ್ವಚ್ಛತಾ, ಆಮೇಲೆ ನಮ್ಮ ಗ್ರಾಮೀಣ ಹೆಂಗರಿಗೆ ಅದು ಎಜುಕೇಶನ್ ಮಾಡಿಕೊಂಡು ರೋಟ್ರಿದು ಇದೆಲ್ಲ ನಾವು ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರಬೇಕು. ಅದು ನಮ್ಮ ರೋಟ್ರಿ ಧ್ಯೇಯ. ಅದು ಬರೋದನ್ನ ಹೆಂಗೆ ಉಪಯೋಗಿಸ್ತೀವಿ, ಜನಕಾರ್ಯಗಳನ್ನು ಉಪಯೋಗಿಸ್ತೀವಿ. ಸಮಾಜಕ್ಕೆ ಆಯಿತಾ? ಅಷ್ಟೇ ಎರಡು ಡೌಟ್ ಇತ್ತು. ಈಗ ಎರಡಾದ್ಮೇಲೆ ಒಂದು ಮಿನಿಟ್ ಮಾಡೋಣ ಹೇಳಿ ನನಗೆ. ಫಸ್ಟು 1 ಮಿನಿಟ್ ಮಾಡಿ ನಾನು ಕಳಿಸಿದ್ರೆ ಅವಾಗ ನೀವು ಏನು ಮಾಡ್ಬೋದು ಒಂದು ಸ್ವಲ್ಪ ನೀವು ಅಳತೆ ಮಾಡಿ ನೀವು ಅದನ್ನು ಅಪ್ರೂವಲ್ ಕೊಟ್ಟರೆ ಈಗ ಹೋಗ್ಬೇಕು. ನೆಕ್ಸ್ಟು ನಿಮ್ದು ಅಪ್ರೂವಲ್ ತಗೊಂಡು ಮುಂದಕ್ಕೆ ಮಾಡಿ. ಇದು ನಮ್ಮದು ಡಿಸ್ಟ್ರಿಕ್ಟಿಂದ ಕೂಡ ನಮ್ಮ ಲೆಡೀಸ್ ಇರ್ತಾರೆ ಇವೆಂಟ್ಸು. ಆಯಿತಾ ಸರ್? ಅವ್ರಿಗೊಂದು ಜಗದೀಶ್ ಅವರೇ ಈವೆಂಟ್ ಚೇರ್ ಅವರೇ. ಆಮೇಲೆ ನಿಮ್ಮ ಜೊತೆ ಕೋಆರ್ಡಿನೇಷನ್ ಇನ್ನೊಬ್ಬರು ಇರ್ತೀನಿ. ನಿಮ್ಮ ಇದಕ್ಕೆ ನಿಮ್ಮ ಇವೆಂಟ್ಗೆ ಒಂದು ಕೋಆರ್ಡಿನೇಷನ್ ಇರಲಿ ಸರ್. ಅಲ್ವಾ? ಅವರು ನಿನ್ನ ಜೊತೆಯಲ್ಲಿ, ಯಾಕಂದರೆ ಡಿಸ್ಟ್ರಿಕ್ಟಲ್ಲಿ ಇಲ್ಲಿ ಬೆಂಗಳೂರವ್ರು ಇದ್ದರೆ ನಿಂಗೆ ಅದಕ್ಕೋದ್ರೆ ಬರಬೇಕಾಗಿಲ್ಲ ಪ್ರತಿ ಸಲ. ಇಲ್ಲ, ಹೌದು ಸರ್, ಕರೆಕ್ಟ್ ಇದೆ. ಮೇಲೆ ಇರಬೇಕು. ಇರಬೇಕು. ಎಲ್ಲರೂ ಅದು ಟೇಕ್ ಕೇರ್ ತಗೋಬೇಕು ಅಂದಾಗ ನಾವು ಒಬ್ಬರೇ ಅಲ್ಲ, ಈ ಕಡೆಯಿಂದ ಇರಬೇಕು, ಈ ಕಡೆಯಿಂದ ಇರಬೇಕು. ಅವ್ರು ಬಂದರೆ ಏನಾಗುತ್ತಾ, ನಾನು ಎಲ್ಲಿದ್ರು ಅವರು ನೀನು ನಾನು ಬಂದು ಅಲ್ಲಿ ಹಿಡ್ಕೊಂಡು ಇಲ್ಲಿ ಹಿಡ್ಕೊಂಡು ಎಲ್ಲಿದ್ದೀರ ಅಂದರೆ ಆಗೋದಿಲ್ಲ. ಅವರೆಲ್ಲ ಬಂದು ಹಿಡ್ಕೊಂಡು ಸರಿ ನಿಮಗೆ ಆಯ್ತು ಒಂದು ಕೆಲಸ ಮಾಡಿ ನಿಮಗೆ ಹೇಳ್ಬಿಟ್ರೆ ನೀನು ಅವ್ರಿಗೆ ಹೇಳ್ಕೊ. ಆಯಿತು. ಆಮೇಲೆ ಇದು ಬ್ರೋಚರ್ ಲಾಂಚರೇ ಇದನ್ನು ಸ್ವಲ್ಪ ಅದ್ದೂರಿ ಆದರೆ ಯಾವುದು ನಾವು ಲಾಂಚ್ ಮಾಡ್ತೀವಿ. ಬ್ರೋಚರ್ ನಮ್ಮ ಲೆವೆಲ್ ಸ್ವಲ್ಪ ಅದೆಲ್ಲ ವೈರಲ್ ಆಗಬೇಕಲ್ಲ.
ಅಂದರೆ ಮೀಡಿಯಾ media ಬರಬೇಕು. ಮೀಡಿಯಾ ಬರಬೇಕು. Media ಬರಬೇಕು. ಎಲ್ಲರೂ ಜನ ಕಮ್ಮಿ ಇರ್ಬೇಕು. Media ಜಾಸ್ತಿ. ಅದನ್ನೇ ಸರ್ ಕೇಳ್ಕೊಂಡಿಲ್ಲ ಅದನ್ನ ಹೆಂಗ್ ಮಾಡ್ಬೇಕು ಅಂತ ಸರ್ ಇದು ಸರ್ ಈಗ ಜನ ನೋಡೋದೇ ಸೋಷಿಯಲ್ ಮೀಡಿಯಾ. Correct. ಸೋಷಿಯಲ್ ಮೀಡಿಯಾ ಇಲ್ದೇ ನಾವು ಯಾವ ಸ್ಟೆಪ್ ತಗೊಂಡ್ರು ಅಷ್ಟೇನೆ. ಸರ್ ಇಂಗ್ಲಿಷ್ ಪೇಪರು ಹಿಂದಿ ಪೇಪರು ಅವರೆಲ್ಲ ಕರಿಬೇಕು. ನೇಷನ್ ಅದು ಹೋಗ್ಬೇಕು. ಅದು launch ಆದ್ಮೇಲೆ ಜನ ಜಾಸ್ತಿ ಕರೆಸಿ ಏನು ಮಾಡ್ಬೋದು. ಸರ್ ನಿಮ್ಮ ಕಡೆ ಒಂದು ಪ್ರೆಸ್ ಮೀಟ್ ಮಾಡಿ ಮಾಡಿ. ಡೈರೆಕ್ಟ್ ಈಗ ನೀವು ಇದ್ರ ಜೊತೆ ಸೇರ್ಕೊಂಡು ಮಾಡಿ. ಯಾಕಂದ್ರೆ ಅದು ನಮ್ಮ ರೊಟೇರಿಯನ್ಸ್ಗೆ ಮೆಸೇಜ್ ಅಂತ ಬಂದ್ರೆ ಅದೇ ನಿಮ್ಮ ಮನೆಗೆ ಬಂದು ಕೂತಿದ್ರು ಮೀಟಿಂಗು ಅವ್ರು ಹಂಗೆ ಅದಕ್ಕೆ ಬಂದಿದ್ದಾರೆ. ಸೋಷಿಯಲ್ ಮೀಡಿಯಲ್ಲಿ ಅವರು ನಮ್ಮ ಡಿ ಕೆ ಶಿವಕುಮಾರ್ ಮಾಡಿದ್ರು ಆಯುಷು ಅವ್ರಿಗೆಲ್ಲ ಅವರೇ ನೋಡ್ಬೋದು. ಅವ್ರದ್ದು ಕಂಪ್ಲೀಟ್ ಏನು ಮಗು ಆಗಿದೆ ಮಾಡಂತ ಅಂತ ಅವ್ರು ಕೈ ಸಿಗ್ತಾರಲ್ಲ ಅವರೆಲ್ಲ ಅವರೇ ನೋಡ್ಬೋದು. ಇವಾಗ ನಮ್ಮ ರೋಟ್ರಿಗೆ ಎಲ್ಲ ಕಡೆ ಹೋಗ್ಬೇಕು ನಮಗೆ ಹೋಗೋಣ. ಅಂತ ನಾನು ಹೇಳಿದ್ದು. ಈ ಸಬ್ಜೆಕ್ಟ್ ಬಂದನ್ನು ಇವೆಲ್ಲ ಬರ್ರಿ, ಇಲ್ಲೇ ಪ್ರೆಸ್ ಮೀಟ್ ಕರಿತೀನಿ ಬೇಕಾದ್ರೆ ಅವರು ಬರಲಿ, ಎಲ್ಲ ರೆಕಾರ್ಡ್ ಮಾಡಿ ಇದೆಲ್ಲ ಮಾಡಿ ಆಲ್ ಲಿಂಕ್ಡ್ಇನ್ನಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಅಂತೆ ಅದಂತೆ ಇದೆಲ್ಲ ಕಡೆ ಹೋಗಿ 10 ಜನ ಯೂಟ್ಯೂಬರ್ಸ್ ಕರೆಸಿದ್ರೆ ಅದು ಅವರು ಆಮೇಲೆ ನಿಮ್ಮಲ್ಲಿ ನಮ್ಮ local level ಮಾಡ್ತಾರೆ. ಅವರು ಯೂಟ್ಯೂಬ್ ರೀಲ್ಸ್ ಎಲ್ಲ ನಿಮ್ಮ ಲೆವೆಲ್ ಏನೇನೋ ನಿಮ್ಮಲ್ಲಿರೋ ಒಗ್ಗಟ್ಟು ಸಿಟಿಲಿಲ್ಲ. ಸಿಟಿಲಿದ್ರೆ ಏನಪ್ಪ ಅಂದರೆ ನೀನು ಅವರ ಏನಪ್ಪ ರೋಡ್ ರೋಡಲ್ಲಿ ಗಲ್ಲಿ ಗಲ್ಲಿ ಇರುತ್ತೆ. ನೀನು ಶೂ ಅಂದರೆ ಅವನು ಶೂ ಅಂತ ನೇಷನ್ ವೈಡ್ ಓಡೋಂಥ ನಿಮ್ಮಂತಲ್ಲ. ನಿಮ್ಮಲ್ಲಿ ಹೇಳಿದ್ರೆ ಪಾಪ ನಿಯತ್ತಾಗಿ ಮಾಡ್ತಾರೆ, ನಿಯತ್ತಾಗಿ ಇಲ್ಲ. ಇದು ಅವ್ರಿಗೆ ಹೇಳ್ಬಿಟ್ರೆ ಒಬ್ಬೊಬ್ರಿಗೆ ನೋಡಪ್ಪ ಸಾಯಂಕಾಲ 100 ಜನಕ್ಕೆ ಹೋಗ್ಬೇಕು. ಬರೀ ನೀನ್ ಕೇಳಿದ್ ಗೊತ್ತಾಯ್ತು. ಎಲ್ಲಿ ಬೇರೆ ಹೋಗ್ತೀವಿ. ಅವ್ರು ಕೇಳ್ತಿರೋದು ಅವ್ರು ಇದೇ ಕಾರ್ಯಕ್ರಮ ಮಾಡೋದ್ರೆ ನಮಗಿಲ್ಲ, ನಮ್ಮ ಕಾನ್ಸೆಪ್ಟೇ ಬೇರೆ ಇದೆಯಲ್ಲ ಈಗ. ನೀವು ಅವ್ರಿಗೆ ಕನ್ನಡ ಬರಲ್ಲ. ಅವರು ಇಲ್ಲಿ ಇದು ಮಾಡ್ತಾರೆ, ಚಿಕ್ಕದಾಗಿ ಪಿಟೀಲ್ ಮಾಡ್ತಾರೆ. ಅವ್ರಿಗೂ ನಮಗೆ ಭಾಳ ಚೆನ್ನಾಗಿದೆ. ಹಾ. ಆಯ್ತಾ, ಏನು ಹೇಳ್ತಾವ ಗೆರೆದ ನಿಮ್ಮ ಅಧ್ಯಕ್ಷತೆಯಲ್ಲಿ ಗುಪ್ತಾ ಸರ್ ಒಂದು ದೊಡ್ಡದಿಲ್ಲ ಗೆರೆದ ಆಗಲ್ಲ. ಆಯ್ತಾ, ಎಲ್ಲಿ ಬೇಕಾದ್ರೆ ಹೇಳು. ನೀನು ಚಿಕ್ಕಪೇಟೆಗೆ ಹೋಗ್ತೀಯ, 919 ನೆಟ್ಟೇನು ಯಾರು ಇಲ್ಲ ಅಲ್ಲಿ. ಒಂದೊಂದು ಅವರಲ್ಲಿ ಪೇಟೆ ಬೀದಿ ಹೋಗ್ತೀಯ, 919 ನೆಟ್ಟೇನು 81813160 ತಿರುಪತಿ ಕಡೆ ಎಲ್ಲಿ ಬೇಕಾದ್ರೆ ಹೇಳಿದ್ರೆ ವಾಟರ್ಲೆಸ್ ಇದು ನೋ ಲಿಮಿಟ್ಸ್. ಸಂತ ಇನ್ನೇನು ಸಂತೆಲಿ 10 ರೂಪಾಯಿ ಆದರೂ ಹಾಕಿಸ್ಕೋಬೇಕು ನಾವು, ಅದು ಕಾನ್ಸೆಪ್ಟ್ ಅಂತ. ರಾಜ್ಪಾಲ್ ಕೂಡ ನೋಡಿ ಹೂ ಮಾರೋರು, ಕಾಯಿ ಮಾರೋರು, ಅವ್ರು ಮಾರೋರು ಯಾರು ಬೇಕಾದ್ರೆ ಹಾಕ್ಕೊಟ್ರು. ಆಮೇಲೆ ಸಂಘಗಳು ಇದೆಯಲ್ಲ, ಇದು ಕನ್ನಡ ಸಂಘ. ಕನ್ನಡ ಸಂಘ ಅಲ್ಲಪ್ಪ, ಇದು ಮಹಿಳೆಯರು. ಮರ್ಚೆಂಟ್ಸು, ವ್ಯವಸಾಯ ಮಾಡುವಂಥವ್ರು, ಆಮೇಲೆ ಮರ್ಚೆಂಟ್ಸ್ ಮಾಡ್ತಿದಾರ, ಹೌದು. ಬುಕ್ಸ್ನವ್ರಿದ್ದಾರೆ, ಆಮೇಲೆ ಜವಳಿ ಹೌದು. ಶೆಟ್ರು ಸಂಘ ಇದೆ. ಶೆಟ್ರು ಸಂಘ. ಅಂತ ಹೋದ್ರೆ ಅವರು ಹಾಕ್ತಾರೆ. ಏನಪ್ಪ ಅಂತ ಒಬ್ಬರು ಫಸ್ಟ್ ಒಬ್ರು ಆಗಿದ್ದಾನೆ, ಅವ್ನು ಪಬ್ಲಿಷೇ ಆಗ್ಬಿಟ್ರೆ ಇನ್ನೊಬ್ರು ಬರ್ತಾರೆ. ಅವ್ರು ಎಷ್ಟು ಕೊಟ್ಟರು ಅಂತ ನಾವು ಪಬ್ಲಿಷ್ ಮಾಡಬೇಕು. ಪಬ್ಲಿಕ್ ಅದೇನೋ ಕೋಕೋನಟ್ ಬೋರ್ಡ್ ಇದೆಯಲ್ಲ, ಅವ್ರು ಕೇಳಿದ್ರೆ ಬೋರ್ಡ್ ಅವ್ರು ನಂಜೇಗೌಡ ಲಿಂಗಪ್ಪ ಇದ್ರು ನಂಜೇಗೌಡರಲ್ಲ, ಅವ್ರು ಕೂಡ ಅವ್ರ ಟೈಮ್ ಇದ್ದು ಎಲ್ಲ ಕಡೆ ಹೋಗೋಣ ಸರ್. ಎಲ್ಲ ಸೇರಿಸಿ LH ಹೋಗ್ಬಿಡ್ತೀನಿ ನಾನು. LH ಮಾಡಿದ್ದೆ ಒಂದ್ಸಲ ಮಲ್ಯ ಅವ್ರ ಕೆಲಸಕ್ಕೆ ಹೋಗಿದ್ವಿ. ಮಲ್ಯ ಅವರು ಸೆಕ್ರೆಟರಿ MES ಕಾಲೇಜ್ ಒಂದು ಇವೆಂಟ್ ಮಾಡಿದ್ರು ಸರ್ ಅವರು. ನಮ್ಮ ಫ್ರೆಂಡ್ಸ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದ. ಆವಾಗ ಮಲ್ಯ ಅಂದರು, ಮಲ್ಯ ಸೆಕ್ರೆಟರಿ ಅಂದರು, ನಾವೇ ಡೇಟಿಂಗ್ ಮಾಡಬೇಕು ಅಂತ. ಕಾಲೇಜ್ ಡೇಟ್ ಬೇರೆ ಇತ್ತು, ಕಾಲೇಜ್ ಡೇಟಿಂಗ್ ಮಾಡೋಕ್ಕಾಗಲ್ಲ ಮಲ್ಯ ಅಂತ, ಅವ್ರು ಮಾಡೋಕ್ಕಾಗಲಿಲ್ಲ. ಅವಾಗ 90 ಹಂಗೆ ಎಲ್ಲ ಕಡೆ ನುಗ್ಬೇಕು ಸರ್, ನುಗ್ಗಿದ್ರಾಗುತ್ತೆ. ಬೇರೆ ಆಟ ಮಾಡಿ ಬರ್ತಾರೆ. ಗಾಡಿ ಹೋಗೋ ವೆರಿ ವೆಲ್.